ಇಂದು ಮುಂಜಾನೆ ಸರಿಸುಮಾರು 7:30 ಆಸುಪಾಸಿನಲ್ಲಿ ನಮ್ಮ ಕಥಾನಾಯಕನಾದ ಸತೀಶನ ಬಲಗಾಲಿನ ಚಪ್ಪಲಿಯು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಅವನ ಜನಕನ ಬಳಿ ಕರೆದೊಯ್ಯಲಾಗಿದೆ. ಯಾಕೋ ಏನಾಯ್ತು? ಚಪ್ಪಲಿ ಕಿತ್ತೋಯ್ತು ಅಪ್ಪ. ನಂಗೆ ಇವತ್ತು ಹೊಸ ಚಪ್ಪಲಿ ಬೇಕು. ಮುಂದಿನ ವಾರ ಸಂತೆಯಲ್ಲಿ ಕೊಡ್ಸೋಣ ಬಿಡು. ಹೋದ್ವಾರ ಕಿತ್ತೋಗಿರೋ ಚಪ್ಪಲಿಗೆ ಪಿನ್ ಹಾಕಿ ಇದೇ ಮಾತು ಹೇಳಿದ್ರಿ. ಎಲ್ಲಿ ಚಪ್ಪಲಿ ತರ್ಸೋ? ಇಷ್ಟೇನಾ? ಒಂದು ಪಿನ್ ಹಾಕಿದ್ರೆ ಸರಿ ಹೋಗುತ್ತೆ. ಇಲ್ಲ, ನಂಗೆ ಹೊಸ ಚಪ್ಪಲಿನೇ ಬೇಕು. ವಿವೇಕಾನಂದ ಅವರು ಚಪ್ಪಲಿ ಹಾಕೊಂಡೇ ಸಾಧನೆ ಮಾಡಿದ್ರಾ? ಅವ್ರ ಹತ್ರ ಹಾಕೊಳ್ಳಿಕ್ಕೆ ಚಪ್ಪಲಿನೇ ಇರಲಿಲ್ಲ. ಯಾಕೆ? ಅವ್ರು ಸಾಧನೆ ಮಾಡಲಿಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಹೋಗ್ಲಿ, ಅಕ್ಯುಪಂಕ್ಚರ್ ಅಂದರೆ ಗೊತ್ತಾ? ಸರಿ, ಶಾಲೆಗೆ ಹೋಗೋ, ಸಂಜೆ ಹೇಳ್ತೀನಿ. ಅಪ್ಪ, ನೀನು ನಂಗೆ ಹೊಸ ಚಪ್ಪಲಿ ಕೊಡ್ಸೋರ್ಗು ನಾನು ಶಾಲೆಗೆ ಹೋಗಲ್ಲ. ಅಕ್ಯುಪಂಕ್ಚರ್ ಅಂದರೆ ಏನಂತ ಹೇಳ್ತೀನಿ ಬಾ. ಈ ಅಕ್ಯುಪಂಕ್ಚರು ಬಿಂದುಗಳನ್ನು ಸರಿಯಾದ ರೀತಿಯಲ್ಲಿ ಒತ್ತಿದ್ರೆ ಶರೀರದಲ್ಲಿ ರಕ್ತ ಚಲನೆ ಸರಾಗವಾಗುತ್ತೆ, ನೋವು ನಿವಾರಣೆ ಆಗುತ್ತೆ, ಬುದ್ಧಿ ಜಾಸ್ತಿ ಆಗುತ್ತೆ. ಇದಕ್ಕೆ ಬರಿಗಾಲಲ್ಲಿ ನಡಿಬೇಕು. ಕಲ್ಲು ಮುಳ್ಳು ಹಾದಿಯಲ್ಲಿ ನಡೆದವನೇ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಾನೆ ಅಂತ ಹರಿದಾಸರು ಹೇಳಲಿಲ್ವಾ? ನಾನು ಅವ್ರ ಹರಿಕತೆ ಕೇಳಿದ್ದೀನಲ್ಲ, ಅವ್ರಿಗೆ ಹೇಳಲಿಲ್ಲಲ್ಲ. ಹಂಗಾರೆ ಸರ್ವಾಜ್ಞೆ ಹೇಳಿರ್ಬೇಕು. ಅಪ್ಪ, ನನ್ನ ಚಪ್ಪಲಿಗೂ ಸರ್ವಾಜ್ಞೆಗೂ ಏನಪ್ಪ ಸಂಬಂಧ? ಸಂಬಂಧ ಇದೆ. ಬರಿಗಾಲಲ್ಲಿ ನಡೆದವರು ಅಕ್ಯುಪಂಕ್ಚರ್ನ ನೈಸರ್ಗಿಕವಾಗಿ ಪಾಲಿಸಿದವರು. ಅದಕ್ಕೆ ಅವರೆಲ್ಲ ಮೇಧಾವಿಗಳು. ನೀನು ಅವ್ರ ಥರ ಮೇಧಾವಾಗ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಚಪ್ಪಲಿಗೆ 2 ಎಕ್ಸ್ಟ್ರಾ ಪಿನ್ ಹಾಕಿದ್ರೆ ಎಲ್ಲ ಸರಿಯಾಗುತ್ತೆ. ನಮ್ಮಪ್ಪ ಹೇಳಿದ ನಿಜನೇ ಆಗಿದ್ರೆ ನಮ್ಮ ಕ್ಲಾಸ್ ಮಂಜ ಯಾವತ್ತೂ ಚಪ್ಪಲಿನೇ ಹಾಕೋ ಬರಲ್ಲ. ಅವ್ನು ಕ್ಲಾಸ್ ಲೀಡ್ರ್ ಆಗಬೇಕಿತ್ತಲ್ಲ. ಆದರೆ ಬಾಟೆ ಚಪ್ಪಲಿ ಹಾಕೋ ಬರೋ ಕುಮಾರ ಕ್ಲಾಸ್ ಲೀಡ್ರ್ ಆದ. ಹೌದಲ್ಲ? ನಮ್ಮ ಕ್ಲಾಸ್ ಹರ್ಷಿತಾ ದಿನಾಗ್ಲೂ ಹೊಸ ಹೊಸ ಚಪ್ಪಲಿ ಹಾಕೋ ಬರ್ತಾಳೆ. ಮೊನ್ನೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಅಂತೆ. ಅದೇ ಚರ್ಮ ಚಪ್ಪಲಿ ಹಾಕೋ ಬರೋ ಪ್ರವೀಣ ಫೇಲ್ ಆದ. ಅಷ್ಟೇ ಅಲ್ಲ ಕಣೋ, ಮೊನ್ನೆ ಯಾವುದೋ ಸಿನಿಮಾದಲ್ಲಿ ಪ್ರವೀಣಿಗೆ ದಡ ದಡ ಅಂತ ಕರೀತಿದ್ರು. ಪಾಪ ಅಲ್ಲ. ಅಪ್ಪ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಸರ್ವಾಜ್ಞೆ ಕಾಲಲ್ಲಿ ಚಪ್ಪಲಿ ಇತ್ತು. ಅದು ಚಪ್ಪಲಿ ಅಲ್ಲ, ಪಾದಕ್ಕೆ. ಸರ್ವಾಜ್ಞೆ ಹೇಳಿದ್ದು ಚಪ್ಪಲಿ ಹಾಕಿದ್ರೆ ತಪ್ಪು, ಪಾದಕ್ಕೆ ಹಾಕಿದ್ರೆ ತಪ್ಪಿಲ್ಲ. ಜ್ಞಾನ ಅಭಿವೃದ್ಧಿಗೆ ಬರಿಗಾಲಲ್ಲಿ ನಡೆಯೋಕ್ಕಿಂತ ಮರದ ಪಾದಕ್ಕೆ ಸರ್ವೋತ್ತಮ. ನಿಂಗೆ ಬೇಕಾದ್ರೆ ಹೇಳೋ, ನಾಳೆನೇ ಮಾಡಿಸ್ಕೊಡ್ತೀನಿ. ಕಂಡ್ರೆ ನಿಂಗೆ ಇಷ್ಟನಾ? ಯಾಕಿಷ್ಟ ಹೇಳು ಹೇಳು. ಅದು ನಿಂದಿನಾಗ್ಲೂ ಹೊಸ ಹೊಸ ಚಪ್ಪಲಿ ಹಾಕೋ ಬತ್ತಿಯಲ್ಲ, ಅದಕ್ಕೆ.
ಹೋಗೋದೋಗ್ತ್ಯಾ ಚಪ್ಲಿನ ಯಾವ ಅಂಗಡಿಲ್ ತಗಂದೆ ಅಂತ ಹೇಳ್ತ್ಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹೆಂಗೆ? ಏನ್ ಮಾಡಿದ್ರು ಈ ಚಪ್ಪಲಿ ನಾನು ಬಿಟ್ಟು ಹೋಗ್ತಿಲ್ಲ. ಇದಕ್ಕೆ ನಾನೇ ಏನಾದರೂ ಮಾಡಬೇಕಲ್ಲ. ಅಣ್ಣ ಇವೆಲ್ಲ ಎಷ್ಟು? ಇದು 350, ಇದು 450, ಇದು 550, ಇದು 600. 100 ರೂಪಾಯಿಗೆ ಹವಾಯಿ ಚಪ್ಪಲಿ ಬಿಟ್ರೆ ಏನೋ ಬರ್ತದೆ. ಅಣ್ಣ ಅದನ್ನೇ ಕೊಡಿ. ಚಪ್ಲಿ ಯಾಕಪ್ಪ ಇಲ್ಲಿಟ್ಟೀಯಾ? ಚಪ್ಪಲಿ ಯಾರಾದ್ರೂ ಒಳಗಿಡ್ತಾರೇನೋ? ಯಾಕಿಡ್ಬಾರ್ದು? ಯಾರಾದ್ರೂ ಹೊತ್ಕೋದ್ರೆ ಅದ್ರ ಬೆಲೆ ಎಷ್ಟಂತ ಗೊತ್ತಾ? ನಂಗೆ ಅದೇ ಚಪ್ಲಿ ಬೇಕು. ಅದ್ರ ಬೆಲೆ ಎಷ್ಟು ಅಂತ ಇಲ್ಲ, ನಿಂಗೆ ಗೊತ್ತೇನೋ? ನಂಗೆ ಅದೇ ಚಪ್ಲಿ ಬೇಕು.
ಯಾಕಪ್ಪ ನಗ್ತಾ ಇದ್ಯಾ? ಈ ಚಪ್ಲಿಗೆ 100 ರೂಪಾಯಿ ಕೊಟ್ಟಿದ್ದೀನಿ. 100 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಾ? ಇಲ್ಲಪ್ಪ, ಗೊತ್ತಿಲ್ಲ. ಅಪ್ಪ ಶಾಲೆಗೆ ಹೋಗಿ ಬರ್ತೀನಿ. ಅವನು 6 ತಿಂಗಳು ಕೂಸಾಗಿರುವಾಗಲೇ ಅವಳ ತಾಯಿನ ಕಳ್ಕೊಂಡ. ಅವನಿಗೆ ಅಪ್ಪ ಅಮ್ಮ ಎರಡೂ ನಾನೇ. ಅವನಿಗೆ ಬುದ್ಧಿ ಬಂದಾಗಿಂದ ಅವನ ಕೆಲಸನ ಅವನೇ ಮಾಡ್ಕೊತಾನೆ. ಆದರೆ ಅವನು ವಸ್ತುಗಳನ್ನು ಎಲ್ಲಂದರಲ್ಲೇ ಬಿಸಾಕ್ತಾನೆ. ಅವುಗಳ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಅವು ಹಾಳಾದರೂ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅವನ ಚಪ್ಪಲಿ ಕಿತ್ತೋಗಿ 1 ತಿಂಗಳಾಯಿತು. ಹೊಸ ಚಪ್ಪಲಿ ಕೊಡಿಸೋ ಅಂತ ದಿನ ನನ್ನ ಹತ್ರ ಬರ್ತಾನೆ. ನಾನು ಅದೇ ಚಪ್ಪಲಿಗೆ ಪಿನ್ ಹಾಕಿ ಶಾಲೆಗೆ ಕಳಿಸ್ತೀನಿ. ಅವನಿಗೆ ಹೊಸ ಚಪ್ಪಲಿ ಕೊಡಿಸೋದು ಏನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಆದರೆ ಆ ಚಪ್ಪಲಿ ತಗೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅವನಿಗೆ ಗೊತ್ತಾಗಬೇಕು. ಅದಕ್ಕೆ ಈ ಪರೀಕ್ಷೆ. ಅದರಲ್ಲಿ ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಇನ್ನು ಅವನ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಹೆಂಡತಿ ಇರಬೇಕಾದ್ರೆ ಅವಳ ಬೆಲೆ ನನಗೆ ಗೊತ್ತೇ ಆಗಲಿಲ್ಲ. ಅವಳು ಹೋದ್ಮೇಲೆ ಗೊತ್ತಾಗಿದ್ದು ನಿಜಕ್ಕೂ ಅವಳಂದರೆ ಏನು ಅಂತ. ಅದಕ್ಕಿಂತ ಹೆಚ್ಚಾಗಿ ನನ್ನವ್ವ ನೆನಪಾದ್ಲು. ವಸ್ತುಗಳನ್ನು ಕೊಂಡ್ಕೊಂಡಾಗ, ಮನುಷ್ಯರನ್ನ ಕಳ್ಕೊಂಡಾಗ ಅವ್ಗಳ ಬೆಲೆ ನಮಗೆ ಗೊತ್ತಾಗತ್ತೆ. ಆವಾಗ ಜೀವನ ಅಂದರೆ ಏನು ಅಂತ ಅರ್ಥ ಆಗತ್ತೆ. ಪ್ರತಿಯೊಂದಕ್ಕೂ ಒಂದು ಬೆಲೆ ಅಂತ ಇದೆ ರೀ ಇಲ್ಲಿ. ಯಾವನ ಬಿಟ್ಟು ಹೋದ ಹಳೆ ಚಪ್ಲಿ ಬಾಳು, ಹಾಕೊಂಡು ಹೋಗು ಮಗನೇ ನಿಲ್ಲಬೇಡ ನೀನೆಲ್ಲು. ಭಗವಂತ ರೋಡಲ್ ಸಿಕ್ಕರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾ ಮಾಡೋಣ.